ಕೋಸ್ಟಲ್ ಕರಾವಳಿಯಲ್ಲಿ ನಮ್ಮಲ್ಲಿ ಅತಿ ಹೆಚ್ಚು ಕೋಸ್ಟಲ್ ಏರಿಯಾ ಇರುವಂಥ ಉಡುಪಿಯಲ್ಲಿ ಟೂರಿಸಂ, ಮೊದಲಿಗೆ ನಾವು ಹೋದ ವರ್ಷ ಸಹ ಇಲ್ಲಿ ಬಂದಿದ್ವಿ, ಟೂರಿಸಂ ಬಗ್ಗೆ ಭಾಳ ಚರ್ಚೆ ಮಾಡಿದ್ವಿ. ಈಗ ಟೂರಿಸಂ ಹೊಸ ಪಾಲಿಸಿ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಬಹುಶಃ ಭಾಳಷ್ಟು ಉಪಯೋಗ ಆಗುವಂತಹ ಎಂಕರೇಜ್ಮೆಂಟ್ ಫಾರ್ ಟೂರಿಸಂ ಸಬ್ಸಿಡಿ ಆಸ್ ವೆಲ್ ಆಸ್ ಕೋಸ್ಟಲ್ ಡೆವಲಪ್ಮೆಂಟ್ಗೆ ಕೆಲವಾರು ಪ್ರಾಜೆಕ್ಟ್ ಮಾಡಿದ್ದಾರೆ. ಅದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಒಂದು ಚರ್ಚೆ ಮಾಡ್ತೀವಿ. ಎರಡನೇದಾಗಿ ಎಜುಕೇಷನ್, ಉಡುಪಿ ಸ್ಟ್ಯಾಂಡ್ಸ್ ಆಲ್ಮೋಸ್ಟ್ ದ ಟಾಪ್. ಅದು ಟೆಕ್ನಿಕಲ್ ಇರ್ಬೋದು ಮತ್ತು ಇದು ಯಾವುದಾದ್ರೂ ಸಬ್ಜೆಕ್ಟ್ಸ್ ಇರ್ಬೋದು. ಆದರೆ ಇಲ್ಲಿ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಬೆಳವಣಿಗೆ ಆಗಿಲ್ಲ. ಅದನ್ನು ಸಹ ಒತ್ತು ಕೊಟ್ಟು ಇಲ್ಲಿ ಬೆಳವಣಿಗೆ ಆದರೆ ಭಾಳಷ್ಟು ಅಡ್ವಾಂಟೇಜಸ್ ಇದೆ. ಏನು ಅಂದರೆ ಫಾರ್ ಎಕ್ಸ್ಪೋರ್ಟೆಡ್ ರಿಲೇಟೆಡ್ ಇಂಡಸ್ಟ್ರೀಸ್ ಪೋರ್ಟ್ ಹತ್ರ ಆಗುತ್ತೆ. ಅದು ಸಹ ಇಲ್ಲಿ ಇಂಡಸ್ಟ್ರಿ ಡೆವಲಪ್ ಆಗದಿರೋದ್ರಿಂದ ಈಗ ಹೊಸ ಪಾಲಿಸಿ, ಇಂಡಸ್ಟ್ರಿ ಪಾಲಿಸಿ MSME ನೆನ್ನೆ ತಾನೇ ನಮ್ಮ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರೋದ್ರಿಂದ ಅದರಲ್ಲೂ ಸಹ ಕೋಸ್ಟಲ್ ಏರಿಯಾಗೆ ಭಾಳಷ್ಟು ಒತ್ತು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಿ ನೆಕ್ಸ್ಟ್ ಫ್ಯೂಚರ್ ಫಾರ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಆನ್ ಯೂತ್ ಎಂಪವರಿಂಗ್. ಇಲ್ಲಿ ಬುದ್ಧಿವಂತರು ಮತ್ತು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಭಾಳಷ್ಟು ಬೆಳೆದಿರೋರು. ಅದು ಸಹ ಉಡುಪಿಯಲ್ಲಿ ಬೆಳೆದಿಲ್ಲ. ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಭಾಳಷ್ಟು ಹೊರಗಡೆ ಹೋಗಿ ಬೆಳೆದಿದೆ, ಇಲ್ಲಿ ಬೆಳೆದಿಲ್ಲ. ಉಡುಪಿಯಲ್ಲಿ ಹಾಸ್ಪಿಟಾಲಿಟಿ ಮತ್ತು ಡಿಜಿಟಲ್ ಇಂಡಿಯಾ, ಡಿಜಿಟಲೈಸೇಷನ್, ಯಂಗರ್ ಜನರೇಷನ್ ಅವರು ಉಡುಪಿ ಇರೋ ಎಲ್ಲ ಬೆಂಗಳೂರು ಬಂದು ಕೆಲಸ ಮಾಡ್ತಾರೆ. ಸೊ ವಿ ವಾಂಟ್ ಟು ಡೆವಲಪ್ ಟೈ 3 ಸಿಟೀಸ್. ಟು ಡೆವಲಪ್ ಟೈ 3 ಸಿಟಿ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಮತ್ತು ಇಲ್ಲಿ ವಿದ್ಯಾವಂತರು ಇದೇ ಊರಲ್ಲೇ ಕೆಲಸ ಮಾಡೋದಕ್ಕೆ ಏನು ಬೇಕು. ಯಾಕೆಂದರೆ ಇವತ್ತಿನ ದಿವಸ ಮುಂಚೆ ಆದರೆ ಸಾಫ್ಟ್ವೇರ್ ಅಂದರೆ ಬೆಂಗಳೂರು ಬಿಟ್ಟು ಬೇರೆ ಕಡೆ ಸಾಫ್ಟ್ವೇರ್ ಇಲ್ಲ ಅಂತ. ಈಗ ವರ್ಕ್ ಫ್ರಮ್ ಹೋಮ್ ಅಂತ ಇರಬೇಕಾಗಿದ್ರೆ ಎಲ್ಲಿಂದ ಬೇಕಾದರೂ ಯು ಕ್ಯಾನ್ ಡೂ ದಿಸ್ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಬಿಸ್ನೆಸ್. ವೈ ನಾಟ್ ಉಡುಪಿ? ದಿಸ್ ಇಸ್ ಅನದರ್ ವರ್ಟಿಕಲ್ ವಿಚ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಪರ್ಟಿಕ್ಯುಲರ್. ಇದು ಈ ಚರ್ಚೆ ಮಾಡಿ ಬೂಸ್ಟಿಂಗ್ ಇನ್ ಟೂರಿಸಂ, ಒತ್ತು ಜಾಸ್ತಿ ನಾವು ಕೊಡ್ತಾ ಇರೋದು ಬೂಸ್ಟಿಂಗ್ ಇನ್ ಟೂರಿಸಂ. ಯಾಕೆಂದರೆ ಟೂರಿಸಮಲ್ಲಿ ಭಾಳಷ್ಟು ಜಾಗಗಳಿದೆ ಬಟ್ ಅಭಿವೃದ್ಧಿ ಇಲ್ಲ. ಸೊ ಅದನ್ನು ಸಹ ಈಗ ಒತ್ತು ತೊಗೊಂಡಿದ್ದೀವಿ. ಇದನ್ನೆಲ್ಲ ಚರ್ಚೆ ಮಾಡಿಬಿಟ್ಟು ಮುಂದೆ ಈ ಕೋಸ್ಟಲ್ ಉಡುಪಿ ಮತ್ತು ಮಂಗಳೂರಿನ ಹೇಗೆ ಬೆಳವಣಿಗೆ ಇನ್ ಇಂಡಸ್ಟ್ರಿ ಆಸ್ ವೆಲ್ ಎಸ್ ಟೂರಿಸಂ ಆಸ್ ವೆಲ್ ಎಸ್ ಇನ್ ಡಿಜಿಟಲ್ ಇಂಡಿಯಾ ಮಾಡೋದು ಒಂದು ಚರ್ಚೆಯನ್ನು ನಾವು ಇಟ್ಕೊಂಡಿದ್ದೀವಿ. ಸೊ ಈ ಚರ್ಚೆಯನ್ನು ಬಹುಶಃ ಇವತ್ತೆಲ್ಲ ಚರ್ಚೆ ಮಾಡಿ ಇದನ್ನು ಮುಂದುವರಿಸಲಿಕ್ಕೆ ಯಾವ್ಯಾವ ಪಾಲಿಸೀಸ್ನ ಯಾವ್ಯಾವ ಅಡ್ವಾಂಟೇಜ್ ಇದೆ, ಇನ್ ಕೇಸ್ ಇಲ್ಲಿ ಭಾಳಷ್ಟು ಬೇರೆ ವಿಷಯದಲ್ಲಿ ಈಗ ಆಲ್ರೆಡಿ ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನೋದನ್ನು ಸಹ ನಾವು ಚರ್ಚೆ ಮಾಡಿ ಈಗ ಒಂದು ಸಿಂಗಲ್ ವಿಂಡೋಲಿ ಒಂದೇ ಒಂದು ಕ್ಲಿಯರೆನ್ಸಲ್ಲಿ ಎಲ್ಲ ಕ್ಲಿಯರೆನ್ಸಸ್ ಕೊಡಬೇಕು ಅಂತ ಸರ್ಕಾರನ ಕೇಳಿದ್ವಿ. ಸರ್ಕಾರ ಇನ್ ಟೂರಿಸಂ ಆಸ್ ವೆಲ್ ಎಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಯಾವುದೇ ಸೆಕ್ಟರ್ಗೂ ಸಹ ಸಿಂಗಲ್ ವಿಂಡೋ ವಿ ವಿಲ್ ಡೂ ಇಟ್ ಇನ್ 1 ಕ್ಲಿಯರೆನ್ಸಸ್ ಅಂತ ಸಹ ಮಾಡಿದ್ದಾರೆ. ಸೊ ಈ ಥರ ಅಡ್ವಾಂಟೇಜ್ಗಳು. ಆ ಥರ ಏನಾದರೂ ಡಿಫಿಕಲ್ಟಿ ಇನ್ ಕೇಸ್ ಇಲ್ಲಿನ ಜನಕ್ಕೆ ಅಥವಾ ಇಲ್ಲಿನ ಬಿಸ್ನೆಸ್ ಕಮ್ಯುನಿಟಿಗೆ ಇದ್ದರೆ ಅದನ್ನು ತಗೊಂಡು ಸರ್ಕಾರದಲ್ಲಿ ಅದನ್ನು ಚರ್ಚೆ ಮಾಡಿ ಅವಕಾಶ ಮಾಡಿಕೊಡುವಂಥ ಒಂದು ಕೆಲಸವನ್ನು ಮಾಡೋಣ ಅಂತ ಇಲ್ಲಿ ಬಂದ್ಬಿಟ್ಟು ಇವತ್ತಿನ ದಿವಸ ಈ ಚರ್ಚೆಯನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ.